ಬೈಲಹೊಂಗಲ ಜನ ವಿರೋಧ ಮಾಡಿದ್ದಕ್ಕಾಗಿ ಎರಡೂ ಜಿಲ್ಲೆಗಳಾಗೋದು ಘೋಷಣೆ ಆಗೋದು ತಪ್ಪೋಗ್ಬಿಡ್ತು ಅನ್ನೋದು ಇತಿಹಾಸದಲ್ಲಿ ಉಳಿದಂಥ ಮಾತದು. ಇವತ್ತು ವಿಭಜಿಸುವುದಾದ್ರೆ ನಮಗೆ ಮೊದಲು ಮಾಡಿರಿ ಅನ್ನೋಂಥ ಮಾತು ಹೇಳ್ತಾ ಇದ್ದಾರೆ ಎರಡೂ ಕಡೆ, ಬೈಲಹೊಂಗಲ ಮತ್ತು ಅಥಣಿ ಅವರು. ಇರಲಿ, ಅವ್ರದ್ದು ಬೇಡಿಕೆ ಅದ, ಒಪ್ಪುವಂಥ ಮಾತದ. ಸಣ್ಣ ಜಿಲ್ಲೆಗಳು ಆಡಳಿತ ಒಳ್ಳೆಯದು ಅನ್ನೋಂಥದ್ದು ಎಲ್ಲರೂ ಒಪ್ಪುವಂಥ ಮಾತಾಗ್ಯದ. ಅನುಕೂಲ ಆದ್ರೆ ಮಾಡಲಿ, ಇಲ್ಲಾಂದರೆ ಮೊದಲು ಗೋಕಾಕ್ ಮತ್ತು ಚಿಕ್ಕೋಡಿ ಆಗಲಿ ಅನ್ನುವಂಥದ್ದು. ಆ ದಿಶೆಯಲ್ಲಿ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಸಹಿತ ಇಲ್ಲ, ಮೊದಲು ಗೋಕಾಕ್ ಆಗಬೇಕು, ಆನಂತರ ಉಳಿದಿಲ್ಲ ಆಗಲಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಅಥಣಿ ಬೈಲಹೊಂಗಲ ಪ್ರತ್ಯೇಕ ಜಿಲ್ಲೆ ರಚನೆ ಕೂಗು ಕೇಳಿ ಬರುತ್ತಿದೆಯಲ್ಲ ಎಂಬ ಸುದ್ದಿಗಾರ ಪ್ರಶ್ನೆಗೆ ಒಂದಿಷ್ಟು ಉತ್ತರ ಕೊಟ್ಟಂಥ ಏನಪ್ಪ ನಮ್ಮ ಸದಸ್ಯರು, ಅಥಣಿ ಬೈಲಹೊಂಗಲ ಜಿಲ್ಲೆ ರಚನೆ ಆಗೋದು ಕಷ್ಟದ ಕೆಲಸ, ಆದರೆ ಗೋಕಾಕ್ ಮತ್ತು ಚಿಕ್ಕೋಡಿಗೆ ಭೌಗೋಳಿಕ ಆರ್ಥಿಕ ಹಿನ್ನೆಲೆ ಇದೆ, ಇವುಗಳನ್ನು ಜಿಲ್ಲೆಯಾಗಿ ರಚಿಸಬಹುದು ಎಂದು ಈ ಹಿಂದೆ ಹಲವು ಆಯೋಗಗಳು ಸರ್ಕಾರಕ್ಕೆ ವರದಿ ನೀಡಿವೆ. ಬೆಳಗಾವಿ ವಿಭಜನೆ ಆದರೆ ಒಳ್ಳೆಯದು ಅಂತೇಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮ ಸದಸ್ಯವರು. ಈಗಂದ್ರೆ ಏನಪ್ಪ ಅಂದ್ರೆ ರಾಜಕೀಯದಲ್ಲಿರೋದ್ರಿಂದಾಗಿ ಸಹಜವಾಗಿ ಮಾತುಗಳನ್ನ ಆಡಬೇಕಾಗಿದೆ. ಬಟ್ ಒಳಗೆ ಅವರು ಆಂತರ್ಯದಲ್ಲ, ಇದು ಜಿಲ್ಲೆ ಆಗಲಿ ಬೆಳಗಾವಿ ಓಡದ ಗೋಕಾಕ್ ಮತ್ತು ಚಿಕ್ಕೋಡಿ ಅನ್ನೋದು ಹಂಬಲದ ಅವರಲ್ಲೇನು ಅದು ಅಲ್ಲಿ ಬೆದ್ದು ಕಾಣ್ತದೆ. ಬಟ್ ಇದೇ ಕಾಲಕ್ಕೆ 18 ಕ್ಷೇತ್ರಗಳ MLAಗಳನ್ನು ಒಪ್ಪಿಸೋದು ಅನ್ನೋದು ಮಾತ್ರ ಒಂದು ಪ್ರಶ್ನೆ ಅಲ್ಲ. ಒಪ್ಪಲಿಲ್ಲ ಅಂದರೆ ಏನು ಆಗೋದಿಲ್ವಾ ಅನ್ನುವಂಥದ್ದು. ಆ ನೆಲೆಯಲ್ಲಿ ಏನು ಡಿಸಿಷನ್ ತೊಗೊಳ್ತಾರೆ